ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಇವತ್ತು ರೆಡಿಯಾಗಿದ್ದೇನೆ. ಸೊ ಇವತ್ತು ನಾನು ರೆಡಿಯಾಗಿ ಹೋಗ್ತಿದ್ದೇನೆ ವೃದ್ಧಾಶ್ರಮಕ್ಕೆ. ಸೊ ನಮ್ಮ ಇವರಿದ್ದಾರಲ್ಲ, ಮಾವ ಮತ್ತು ಅತ್ತೆ, ಅವರು ಮದುವೆಯ ಪರವಾಗಿ ಆಶ್ರಮಕ್ಕೆ ಊಟ ಕೊಡ್ತಾರ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ನಾವು ಆಶ್ರಮಕ್ಕೆ ಹೋಗ್ತಿದ್ದೇವೆ ಇವತ್ತು. ಸೊ ಮತ್ತೆ ವಿಡಿಯೋ ಮಾಡ್ತೇನೆ. ಸೊ ನಾವು ಮೂವರು ಕಾರಲ್ಲಿ ಹೊರಟ್ವಿ, ಅವರು ಬೈಕಲ್ಲಿ ಬಂದರು. ಯಾಕೆಂದರೆ ಮತ್ತೆ ಅವರಿಗೆ ಕೆಲಸಕ್ಕೆ ಹೋಗಲಿಕ್ಕಿತ್ತು. ಸೊ ಅಲ್ಲಿಂದನೇ ಹೋಗ್ತೇನೆ ಅಂತ ಅವರು ಬೈಕಲ್ಲಿ ಬಂದರು. ಊಟ ನಾವು ಕ್ಯಾಟ್ರಿಂಗಿದ್ದು ಆರ್ಡರ್ ಮಾಡಿದ್ವಿ. ಸೊ ಹೋಗಬೇಕಾದ್ರೆ ಅದನ್ನು ತಗೊಂಡು ಹೋದ್ವಿ. ನಾವು ಹೋಗುವಾಗ, ಅಲ್ಲಿಗೆ ಹೋಗುವಾಗನೇ ಉಂಟಲ್ಲ, ಒಂದು ಫೀಲೇ ಬೇರೆ ಅದು. ಅಲ್ಲಿ ಏಜ್ ಆದವರು ಮಾತ್ರ ಅಂತ ಅಲ್ಲ ಗೊತ್ತಾ, ಅಲ್ಲಿ ಮಿಡಲ್ ಏಜ್ ಅವರಲ್ಲಿ ಕೂಡ ಇದ್ದರು, ಮತ್ತು ಸ್ಪೆಷಲ್ ಜನ ಇರ್ತಾರಲ್ಲ ಅವರು ಕೂಡ ಇದ್ದರು. ಹಾಗೆ ತುಂಬ ಏಜ್ಡ್ ಅವರು ಕೂಡ ಇದ್ದರು. ನಾವು ಉಂಟಲ್ಲ ಖಾಲಿಯಲ್ಲಿ ಒಂದು 1.5-2 ಗಂಟೆ ಇದ್ವಿ ಅನಿಸುತ್ತೆ. ಒಂದು ಊಟ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಸ್ವಲ್ಪ ಹೊತ್ತು ಕೂತ್ಕೊಂಡು ಅವರ ಹತ್ರ ಎಲ್ಲ ಮಾತಾಡಿದ್ವಿ ನಾವು, ಗೊತ್ತಾ. ಸೊ ಅವರಿಗೆ ಎಂತನೋ ಒಂದು ಖುಷಿ ಗೊತ್ತುಂಟು, ಅವರಿದ್ದೇ ಫ್ಯಾಮಿಲಿ ಮೆಂಬರ್ ಬಂದಿದ್ದಾರೆ ನಮ್ಮ ಹತ್ರ ಮಾತಾಡಲಿಕ್ಕೆ ಅಂತ ಖುಷಿ ಅವರಿಗೆ. ಚೆಂದ ಮಾಡಿ ಮಾತಾಡಿದರು. ಹಾಗೆ ಅವರಿಗೆ ಆದ ಬೇಜಾರು, ಅವ್ರು ಇಲ್ಲಿಗೆ ಯಾಕೆ ಬಂದಿದ್ರು, ಹಾಗೆ ಕೆಲವು ಕಷ್ಟ ಎಲ್ಲ ಹೇಳ್ಕೊಂಡು ಕೂಗಿದ್ರು. ತುಂಬ ಬೇಜಾರಾಯಿತು ನೋಡಿ. ಎಲ್ರಿಗೂ ಒಂದೊಂದು ಸ್ಟೋರಿ, ಒಂದೊಂದು ನೋವು ಇತ್ತು, ಅದನ್ನು ಹಂಚ್ಕೊಂಡ್ರು. ಎಲ್ಲರ ಹತ್ರ ಮಾತಾಡ್ಲಿಕ್ಕೆ ಆಗಲಿಲ್ಲ ನಮಗೆ. ಅವರು ಹೇಳುವಾಗನೇ ಬೇಜಾರಾಗಿತ್ತು ನನಗೆ. ಕೆಲವರಿಗೆ ಯಾರಿಲ್ಲ ಅಂತ ಇಲ್ಲಿ ತಂದು ಬಿಟ್ಟಿದ್ದಾರೆ, ಆದರೆ ಕೆಲವರಿಗೆ ಎಲ್ಲರೂ ಇದ್ದರೂ ಕೂಡ ಇಲ್ಲಿ ತಂದು ಬಿಟ್ಟಿದ್ದಾರೆ. ಅವರಿಗೆ ಉಂಟಲ್ಲ, ನಾವು ಊಟ ತಗೊಂಡು ಹೋದಕ್ಕಿಂತ ಖುಷಿ ಅವರ ಹತ್ರ ನಾವು ಹೋಗಿ ಮಾತಾಡಿದ್ವಲ್ಲ, ಅದೇ ಅವರಿಗೆ ಖುಷಿ ಆಗ್ತದೆ. ಅವರು ಯಾರು ಬರ್ತಾರೆ ನಮ್ಮವರು, ಯಾರು ಮಾತಾಡುವ ಅಂತ ಕಾಯ್ತಾ ಕೂತ್ಕೊಂಡಿರ್ತಾರೆ. ನಿಮಗೆ ಸಾಧ್ಯ ಆದರೆ ಉಂಟಲ್ಲ, ನಿಮ್ಮ ಸ್ಪೆಷಲ್ ದಿನ ಎಲ್ಲ ಇರ್ತದಲ್ಲ, ನೀವು ಇಲ್ಲಿ ಬಂದು ಸೆಲೆಬ್ರೇಟ್ ಮಾಡಿ. ನಿಮಗೆ ಒಂಥರ ಖುಷಿಯೇ ಬೇರೆ, ಗೊತ್ತಾ ಉಂಟಾ. ಅವರಿಗೆ ಒಂದು ಹೊತ್ತು ಊಟ ಕೊಟ್ಟಾಗೆ, ಹಾಗೆ ಅವರದೊಂದು ಫ್ಯಾಮಿಲಿ ಮೆಂಬರ್ ಬಂದಾಗೆ, ಅವರ ಮುಖದಲ್ಲಿ ಒಂದು ನಗು ನೋಡಲಿಕ್ಕೆ ಒಂಥರ ಖುಷಿಯೇ ಬೇರೆ. ಬರ್ಪಾ ಬಾಯ್ ಬಾಯ್. ಅಲ್ಲಿಂದ ಬರುವಾಗ ಉಂಟಲ್ಲ ಒಂಥರ ಮನಸ್ಸಲ್ಲಿ ಬೇಜಾರು ಅವರನ್ನೆಲ್ಲ ನೋಡಿ. ಮತ್ತೆ ಅಲ್ಲಿಂದ ಹೊರಟ್ವಿ ನಾವು. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಫ್ಟರ್ ಅ ಲಾಂಗ್ ಟೈಮ್ ನಾನು ವಿಡಿಯೋ ಮಾಡ್ತಿದ್ದೇನೆ. ಬ್ಯುಸಿ ಇದ್ದೆ, ವಿಡಿಯೋ ಮಾಡಲಿಕ್ಕೆಲ್ಲ ಆಗ್ತಿರ್ಲಿಲ್ಲ. ಸೊ ನಾನೀಗ ಎಲ್ಲಿಗೆ ಹೋಗ್ತಿದ್ದೇನೆ ಗೊತ್ತುಂಟಾ, ಮನೆಯಲ್ಲಿ ಕುತ್ಕೊಳ್ಳಿಕ್ಕೆ ಬೋರ್ ಆಗ್ತದೆ. ಅದಕ್ಕೆ ಈಗ ನಾನು ಇಂಟರ್ವ್ಯೂಗೆ ಹೋಗ್ತಾ ಇದ್ದೇನೆ. ಮೊನ್ನೆ ಒಂದು ಇಂಟರ್ವ್ಯೂ ಅಟೆಂಡ್ ಮಾಡಿದ್ದೆ. ಸೊ ಅದರಲ್ಲಿ ಜಾಬ್ ಸಿಕ್ಕಿತ್ತು, ಬಟ್ ಈಗ ಇನ್ನೊಂದು ಇಂಟರ್ವ್ಯೂ ಇತ್ತು. ಸೊ ಅದಕ್ಕೆ ಜಾಯ್ನ್ ಆಗುವುದಕ್ಕಿಂತ ಮೊದಲು ಇನ್ನೊಂದು ನೋಡುವ ಹೇಗೆ ಉಂಟು ಸ್ಯಾಲರಿ ಅಂತ ನೋಡುವ ಅಂತ ಈಗ ಒಂದು ಇಂಟರ್ವ್ಯೂಗೆ ಹೋಗ್ತಿದ್ದೇನೆ. ಅಲ್ಲಿಂದ ಮತ್ತೆ ಅಮ್ಮನ ಮನೆಗೆ ಹೋಗ್ತೇನೆ, ಮತ್ತೆ ಅಲ್ಲಿಂದ 2 ದಿನ ಕುತ್ಕೊಂಡು ವಾಪಸ್ ಬರ್ತೇನೆ. ಸೊ ಇವರಿದ್ದಾರೆ ಇಲ್ಲಿ, ಅವರ ಮುಖ ತೋರಿಸಲ್ಲ ಮತ್ತೆ ಬೈತಾರೆ. ಸೊ ವೆದರ್ ನೋಡ್ತಿರ್ಬೋದು, ಬರ್ಸ ಬರುವ ಹಾಗೆ ಉಂಟು ವೆದರ್. ಹಾಗೆ ಮತ್ತೆ ಇದು ನಮ್ಮ ಬಿಸಿ ರೋಡ್. ನಾವೀಗ ಮೇಲೆ ಫ್ಲೈಓವರ್ ಇಂದ ಹೋಗ್ತಿದ್ದೇವೆ. ಸೊ ಗಾಯ್ಸ್, ನಂದು ಇಂಟರ್ವ್ಯೂ ಆಯ್ತು, ಬಟ್ 2 days ಅಲ್ಲಿ ಹೇಳ್ತೇನೆ ಅಂತ ಹೇಳಿದ್ರು. ಈಗ ಎಂತ ಅಂತ ನೋಡಬೇಕು. ಮತ್ತೆ ನೋಡಿ, ಇದು ನೋಡಿ ಚಂದ ಇಲ್ವಾ? ನನಗೆ ಇದು ನನ್ನ ಜೂನಿಯರ್ ಗಿಫ್ಟ್ ಕೊಟ್ಟದ್ದು. ಇದು ಫ್ರೂಟ್ಸ್ ಎಲ್ಲ ತಗೊಂಡೆ, ಈಗ ಮನೆಗೆ ಹೋಗ್ಲಿಕ್ಕೆ ರೆಡಿ ಆಗಿದ್ದೇನೆ. ಸೊ ಈಗ ನನ್ನ ಜ್ಯೂಸ್ ಕುಡಿಯುವಂತ ಹೇಳ್ತಿದ್ದಾರೆ, ಜ್ಯೂಸ್. ಮತ್ತೆ ಈಗ ನನ್ನನ್ನು ಬಿಸಿ ರೋಡ್ ಸ್ಟೇಟ್ ಬ್ಯಾಂಕ್ ಬಸ್ ಸ್ಟ್ಯಾಂಡಿಗೆ ಬಿಡ್ತಾರೆ, ಮತ್ತೆ ಅಲ್ಲಿ ನಾನು ಡೈರೆಕ್ಟ್ ಬಸ್ಸಲ್ಲಿ ಹೋಗ್ತೇನೆ ಅಷ್ಟೇ. ಬಾಯ್. ಇದೊಂದು ಬಸ್ಸಲ್ಲಿ ಹೋಗುವಾಗ ಕುಡಿಲಿಕ್ಕೆ
ಸೊ ಬಾಕಿ ನೋಡಿ ನಮ್ಮ ಕಾರ್ ನೋಡಿ ರಾಜ ರಾಜ ತರ ನಿಂತಿದೆ. ಹೋದೆ ಪುಲ್ಲೆ ಪುಲ್ಲೆ ಎಂತ ವಿಷಯ ಅಂತ ಗೊತ್ತುಂಟ, ನಿನ್ನೆ ನಾನು ಬೈಕ್ ಕಲ್ತಿದ್ದೆ, ಎಕ್ಸ್ಪಲ್ಸ್ ಉಂಟಲ್ಲ, ನಾನು ಕಲ್ತಿದ್ದೆ ಒಂದೇ ದಿನದಲ್ಲಿ. ಮತ್ತೆ ರೋಡಲ್ಲಿ ಕೂಡ ಬಂದಿದ್ದೆ ನಾನೇ, ಗೊತ್ತುಂಟಾ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೆಂತ ವಿಷಯ ಗೊತ್ತುಂಟಾ, ನಾನು ಡ್ರೈವಿಂಗ್ ಕಲಿತಿದ್ದೇನೆ. ಕಾರ್ ಡ್ರೈವಿಂಗ್ ಕಲಿಸ್ಲಿಕ್ಕೆ ಹೋಗ್ತಿದ್ದಾರೆ ಈಗ ನನಗೆ. ಸೊ ಅದಕ್ಕೋಸ್ಕರ ನಾವೀಗ ಹೋಗ್ತಿದ್ದೇವೆ ಗ್ರೌಂಡಿಗೆ. ಶಿಶಿರದ ಮನೆ ಹತ್ರ ನಿಂತಿದ್ದೇವೆ. ಸೊ ಶಿಶಿರ್ ಈಗ ಬರ್ತಿದ್ದಾನೆ. ಸೊ ಬೈಕ್ ಮೊನ್ನೆ ಕಲ್ತಾಗಿದೆ, ಅದರದ್ದು ಲಾಗ್ ಮಾಡಲಿಲ್ಲ, ಬಟ್ ಇನ್ನೊಂದ್ಸತಿ ಮಾಡ್ತೇನೆ ಅದರದ್ದು ಲಾಗ್. ಸೊ ಇವತ್ತು ಡ್ರೈವಿಂಗ್ ಎದ್ದು ಲಾಗ್ ಮಾಡುವ ಅಂತ ಅನ್ನದ ತೊಂದಿಲ್ಲ. तुम तो दिख रहे हो उसमें, देखो साइड वो नया ड्राइविंग सीख रहा है. अडिक पाड़ वाला फस्ट क्लच मत पत्ते ಸ್ಟಾರ್ಟ್ ಆಗ್ತೈತೆ. ತತ್ತಂಡ ಕ್ಲಚ್ ಬತ್ತೋಡು ಸ್ಟಾರ್ಟ್ ಅನ್ನತ್ತೆ ಬಿಜ್ಜಿ ಸ್ಟಾರ್ಟ್ ಆಗ್ಬೇಕಾಡ್ಲಗ. ಬಿಡು ಈ ವರ್ಪಿಸ್ ಬಂದ್ರೆ ಫಸ್ಟ್ ಕ್ಲಚ್ ಬತ್ತೋಡು ಅತ್ತತ್ತು ಫಸ್ಟ್ ಗತ್ತು ಆನ್ ಮಲ್ಪ ಫಸ್ಟ್ ನೀಟ್ರೋಲ್ ನಂತುಲ ಜಸ್ಟ್ ಪಲ್ಲೆ ನೀಟ್ರೋಲ್ ನಂತು ಓಡು ಫಸ್ಟ್ ನೀಟ್ರೋಲ್ ನಂದು ನೀಟ್ರೋಲ್ ఒక అప్పుడు మాత్రం నందు హ్యాండ్ బ్రేక్ పాడదిక్కోను ఇంచ హ్యాండ్ బ్రేక్ పాడదిక్కోను నేను హ్యాండ్ బ్రేక్ ఇంచ పోతుంది ఇంచ దెప్పోడు ಫಸ್ಟ್ ಒಂದು ಬ್ರೇಕ್ ಉಂಟು ದಿಪ್ಪುನಾಗ ಮತ್ತೆ ಪಾಡ್ದಿಪ್ಪುನ ಐನ್ ಫಸ್ಟ್ ದೆಪ್ಪೋಡು ಡೌನ್ ಪೋಂಡ ಮಿತ್ತು ಅಂತ ಲಾಪು ನಂದು ಡೌನ್ ಪೋ ಪೂಜಿ ಅಂಚೆ ಇಂಚಿನ ಬ್ರೇಕ್ ಇಜ್ಜ ನಿನ್ನ ಕಾರ್ಡ್ ಐಟ್ ಐನ್ ಪತ್ತ ನಾಂಡು ಇಂದು ಉಂತನಗ ಮಾತ ಇಜಿನ ಮಲ್ಲ ಮಸ್ತ್ ಇಂಚ ಅಪ್ಪುಂಡು ಅಪ್ಪುಡು ಇತ್ತ ಪಿರೋ ಹೋಗುನು ನಂಡ್ರ ಅಪ್ಪ ಇಂಚ ಅಂತ ನಾನು నేను వస్తున్నాను అప్పుడు ఉంటును గాడి పదామా. నెక్స్ట్ క్లచ్ పడుతుంది, క్లచ్ ఉందో బ్రేక్ ఉందో రేస్ ఉందో అవి క్లచ్ పడుతుంది స్టార్ట్ మలుపు ఆమెట్ ఇత మలుపు క్లచ్ పడుతుంది స్టార్ట్ మంత స్టార్ట్ ఏం మలుపును యా ఉడు ఆతి ఓకే. నెక్స్ట్ నెక్స్ట్ ఎంజ పాడనో నెక్స్ట్ ఇంచ అంటే ఇంచ మూజినెక్ పోయినే ఇదాయి అవు పదు ఇంచి క్లచ్ పడుతుంది ఇంచి వైపు చూరు మెల్ల వైపుయా ఎందుకు మిటాలి నా ఫస్ట్ ఇంచ మత్తది ఇంచికి మిత్తు పోడు అవు చూరు ఇంచి మత్తది ఇంచి మిత్తు పోవడం మూజినే పోడు. సెకండ్ నేను ఇంచ మత్తది ఇంచ సెకండ్ ಇಂದು ಥರ್ಡ್ ಇಂಚ ಚೂರ್ ಮಿತ್ತು ಮೂಜಿ ಒಕ್ಕ ತಿರ್ತ್ ನಾಲ್ ಇಂಚ ಅಂತ ಇಂಚ ಐನ್ ಆತಿ ನಾನು ರಿವರ್ಸ್ ವಾಟರ್ ಬೋಡ್ಸಿ ಸದ್ಯಕ್ಕೆ ಐನ್ ಮುಟ್ಟ ರಿವರ್ಸ್ ಎಂಜ ಕನ್ಪಿನಿ ರಿವರ್ಸ್ ಎಂಜ ಕನ್ಪಿನಿ ಫುಲ್ ರಿವರ್ಸ್ ಬರ್ಸಿ ಅತ್ತ ಫುಲ್ ಅಂಗ ಸ್ಟಾಪ್ ಸ್ಪೀಡ್ ಇಲ್ಲ ವರನ ಸ್ಟಾಪ್ ಮಾಡ್ಬೋಡ ಇಂಕ ವರನ ಸ್ಟಾಪ್ ಮಾಡ್ಬೋಡ ಫಸ್ಟ್ ಬಾಡೋಡು ಇಂಚ ಫಸ್ಟ್ ಇಂಚ ಕನ್ಪಿನಿ ಫಸ್ಟ್ ಇಂಚ 4 ಗೆ 4 3 ಗೆ 4 ಅಂಚ ಬಾಡೋಡು ನಿಜ್ಜಿ ವರನೆ ಬರೋಂಜಿ ಎಂಚ ವರನೆ ಇಂಚ ಅಂದ ಮೂಲು ಫಸ್ಟ್ ಓಲ್ ಬರಿತಂದು ಮೂಲು ಐತ ಓಲ್ ಉಪ್ಪುನು 5 ಇತ್ತ ಓಲ್ ಇಪ್ಪುನು 5 ಇತ್ತ 5 ಹಿಡಿದು ಬರ್ತದ ನೀಟ್ರೋಲ್ ಆಗ ನಾ ಮೂಲುಂಡು ಮಿಡಾಲ್ಡ್ ಅವೆಂಜಂಗ್ ಗೊತ್ತಾಪಿನಿ ಮಿಡಾಲ್ಡೆ ಉಂಡು ಅವೆಂಜಂಗ್ ಇತ್ತನ ನಾ ಇಂಚನ ಮಿಡಲ್ ಅರೆ ನರ ಫಸ್ಟ್ ಹಿಡಿದು ನೀಟ್ರೋಲ್ ಆರೆ ಕನ್ನಡ ತೂಕ ದೀಲಾಗೆ ಫಸ್ಟ್ ಒಂದು ನೀಟ್ರೋಲ್ ಅಡಿ ಕಚ್ಚಿ ಬಂದು ರೈಟ್ ಕೊಡಿ ಕಚ್ಚಿ ಬಿಡು ಕಚ್ಚಿ ಬಂದು ಕೊಡಿ ಕೊಡಿ ಕಚ್ಚಿ ಬಂದು ಕೊಡಿ ಕೊಡಿ ಕಚ್ಚಿ ಬಂದು
ಸೊ ಇವತ್ತಿದ್ದ ಲಾಗ್ ಇಷ್ಟೇ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೇನೆ ಗಾಯ್ಸ್. ಬಾಯ್.